ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ TicWatch E3 ಸ್ಮಾರ್ಟ್ ವಾಚ್ ಇರುವಂಥದ್ದು. ಇದಕ್ಕಿಂತ ಮುಂಚೆ ಅನೇಕ ಸ್ಮಾರ್ಟ್ ವಾಚ್ಗಳನ್ನು ಅನ್ಬಾಕ್ಸ್ ಮಾಡಿದ್ದೀನಿ. ಅದರಲ್ಲಿ ಮೋಸ್ಟ್ ಆಫ್ ದ ವಾಚ್ಗಳು ಸೆಮಿ ಸ್ಮಾರ್ಟ್ ವಾಚ್ ಅಂತ ಅನ್ಬೋದಾಯ್ತಾ. ಇದು ನೋಡಿ ರಿಯಲ್ ಸ್ಮಾರ್ಟ್ ವಾಚ್ ಅಂತ ಅಂದರೆ ಇದು ನಾನು ಅನ್ಬಾಕ್ಸ್ ಮಾಡ್ತಿರುವಂಥ ಗೂಗಲ್ನ WearOS ಅನ್ನು ಹೊಂದಿರುವಂಥ ಮೊದಲ ಸ್ಮಾರ್ಟ್ ವಾಚ್ ಆಗಿರುವಂಥದ್ದು. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸೆಸರ್ ಇರುವಂಥದ್ದು ಆಯಿತಾ. ಸೊ ವಾಚ್ ಅಂತೂ ಕ್ರೇಜಿ ಆಗಿದೆ. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಸ್ಮಾರ್ಟ್ ವಾಚ್ನ ಬೆಲೆ ಅಮೆಝಾನಲ್ಲಿ 19,000 ರೂಪಾಯಿ ಇರುವಂಥದ್ದು ಆಯಿತಾ. ಆ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಸ್ಮಾರ್ಟ್ ವಾಚನ್ನು ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ವಾಚ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡಿಸ್ತಾ ಇರುವಂಥದ್ದು WearOS ಅವರ TicWatch E3. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ವಾಚ್ ನಿಮಗೆ ನೋಡೋಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಚಾರ್ಜಿಂಗ್ ಡಾಕ್ ಸಿಗ್ತಾ ಇರುವಂಥದ್ದು, ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕು. ಅದನ್ನು ಬಿಟ್ಟರೆ ಬೇರೇನು ಸಹ ಈ ಒಂದು ಬಾಕ್ಸ್ಗಳು ನಿಮಗೆ ಸಿಗ್ತಾ ಇದೆ. ನಾವು ಡೈರೆಕ್ಟಾಗಿ ಈ ಒಂದು ವಾಚಿಗೆ ಬಂತು ಅಂದರೆ ಗಮನಿಸ್ತಾ ಇದ್ದೀರಾ ಈ ರೀತಿ ನೋಡಿಸ್ತಾ ಇರುವಂಥದ್ದು ತುಂಬ ಲೈಟ್ ವೆಯ್ಟ್ ಇರುವಂಥದ್ದು ಆಯಿತಾ. ಕೇವಲ 32 ಗ್ರಾಮ್ ವೆಯ್ಟ್ ಇರುವಂಥದ್ದು. ಸೊ ಕ್ರೇಜಿ, ಕೈಲಿ ಹಾಕೊಂಡಿರೋದು ಗೊತ್ತೇ ಆಗಲ್ಲ. ಇದಕ್ಕೊಂದು ಎಕ್ಸ್ಟ್ರಾ ಬೆಲ್ಟನ್ನು ಕೂಡ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದಾರೆ. ಒಂದು ರೀತಿ ಸ್ಕೈ ಬ್ಲೂ ಕಲರ್ನ ಬೆಲ್ಟು. ಸೊ ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡಿ ಚೇಂಜ್ ಮಾಡ್ಕೊಬೋದು. ಸೊ ನನಗೆ ಈ ಬ್ಲೂ ಕಲರ್ದೇ ಒಂದು ಸ್ವಲ್ಪ ಇಷ್ಟ ಆಯಿತು. ಇನ್ನು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ವಾಚ್ನ ಮೇಲಿರುವಂಥದ್ದು ಗ್ಲಾಸು 2.5D ಗ್ಲಾಸ್ ಆಗಿರುವಂಥದ್ದು, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಮತ್ತು ಫ್ರೇಮ್ ಏನಿದೆ ಇದು ಪ್ಲಾಸ್ಟಿಕ್ ಫ್ರೇಮ್ ಆಗಿರುವಂಥದ್ದು, ಪಾಲಿಕಾರ್ಬೋನೇಟ್ ಪ್ಲಾಸ್ಟಿಕ್ಕು. ಮತ್ತು 2 ಬಟನ್ಸನ್ನು ಕೊಟ್ಟಿದ್ದಾರೆ ಬಲಭಾಗದಲ್ಲಿ. ಮತ್ತು ಈ ಒಂದು ಫೋನಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಇದೆ ಮತ್ತು ಸ್ಪೀಕರ್ ಕೂಡ ಇರುವಂಥದ್ದು. ಹಿಂದ್ಗಡೆ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತಾ ಇರುವಂಥದ್ದು, ಹಿಂದ್ಗಡೆ ನಿಮಗೆ ಸೆನ್ಸಾರ್ಸ್ ಮತ್ತು ಚಾರ್ಜಿಂಗ್ ಡಾಕ್ ಸಿಗ್ತದೆ. ಓವರಾಲ್ ಈ ಒಂದು ಕೇಸ್ ಒಂದು ರೀತಿ ತುಂಬ ಲೈಟ್ ವೇಟ್ ಇದೆ ಆಗಿಳ್ದಂಗೆ ಮತ್ತು ತುಂಬ ಪ್ರೀಮಿಯಮ್ ಅಂತ ಅನಿಸುತ್ತೆ. ಮತ್ತು ಬೆಲ್ಟ್ನ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಸ್ಮೂತ್ ಆಗಿದೆ. ಒಂದು ರೀತಿ ಕೈಗೆ ಒಂದು ರೀತಿ ತುಂಬ ಇರಿಟೇಟ್ ಅಂತ ಅನಿಸಲ್ಲ ಆಯಿತು, ನೀವು ಹಾಕೊಂಡಿರೋದೇ ಗೊತ್ತಾಗಲ್ಲ. ಸೊ ಕ್ಲಾಸಿಕ್ ಸ್ಟ್ರಾಪ್ ಇದಾಗಿರುವಂಥದ್ದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕೊಟ್ಟು ನನಗೆ ಒಂದು ಪ್ರೈಸ್ ರೇಂಜಿಗೆ 20,000 ರೂಪಾಯಿಗೆ ಸೂಪರ್ ಆಗಿದೆ, ಇಂಪ್ರೆಸ್ ಮಾಡ್ತು ನನಗೆ. ಜೊತೆಗೆ ಒಂದು ವಾಚಲ್ಲಿ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಅದರಿಂದ ಈ ಒಂದು ವಾಚ್ ನೀವು ಹಾಕೊಂಡು ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ 1.3 ಇಂಚಿನ IPS ಡಿಸ್ಪ್ಲೇ ಇರುವಂಥದ್ದು. ಪಿಕ್ಸೆಲ್ ರೆಸೊಲ್ಯೂಷನ್ ಕೂಡ ಒಂದು ಲೆವೆಲ್ಗೆ ಜಾಸ್ತಿ ಇದೆ, 360x360 ಪಿಕ್ಸೆಲ್ ರೆಸೊಲ್ಯೂಷನ್ನ ಹೊಂದಿರುವಂಥ ವಾಚು. ಪಿಕ್ಸೆಲ್ ನಿಮ್ಗೆ ಅಷ್ಟು ಈಸಿಯಾಗಿ ಕಾಣೋದಿಲ್ಲ ಆಯಿತಾ. ಸಖತ್ತಾಗಿ ಡಿಸ್ಪ್ಲೇ ತುಂಬ ಬ್ರೈಟಾಗಿ ಕೂಡ ಇರುವಂಥದ್ದು. ಇನ್ನು ಈ ಒಂದು ವಾಚನ್ನು ಗೂಗಲ್ ಅವ್ರದ್ದು ಒಂದು ಅಪ್ಲಿಕೇಶನ್ ಬರುತ್ತೆ, WearOS ಅಪ್ಲಿಕೇಶನ್ನು. ಆ ಮುಖಾಂತರ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಆ ಒಂದು ಅಪ್ಲಿಕೇಶನ್ ತುಂಬ ಸಿಂಪಲ್ ಆಗಿದೆ. ಕೆಲವೊಂದು ಬೇಸಿಕ್ ಸೆಟ್ಟಿಂಗನ್ನು ಚೇಂಜ್ ಮಾಡೋದಕ್ಕೆ ಮತ್ತು ವಾಚ್ ಫೇಸನ್ನು ಚೇಂಜ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಒಂದು ನನಗೆ ಖುಷಿ ವಿಷಯ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಪ್ರತಿಯೊಂದು ಸೆಟ್ಟಿಂಗನ್ನು ನಾವು ಈ ಒಂದು ವಾಚಲ್ಲಿ ಚೇಂಜ್ ಮಾಡ್ಕೊಬೋದು. ಒಂದು ರೀತಿ ಈ ಒಂದು ವಾಚು ನಮ್ಮ ಹತ್ರ ಇನ್ನೊಂದು ಸ್ಮಾರ್ಟ್ ಫೋನ್ ಇದ್ದಂಗೆ. ಲಿಟ್ರಲಿ ಸ್ಮಾರ್ಟ್ ಫೋನಲ್ಲಿ ಮಾಡುವಂಥ ಮೋಸ್ಟ್ ಆಫ್ ದ ಕೆಲಸವನ್ನು ಈ ಒಂದು ವಾಚಲ್ಲಿ ಮಾಡ್ಬೋದು. ಮತ್ತು ಅಪ್ಲಿಕೇಶನ್ ಸಪೋರ್ಟ್ ಕೂಡ ಇರುವಂಥದ್ದು ಆಯಿತಾ. ಹೌದು, ಪ್ಲೇಸ್ಟೋರ್ ಕೂಡ ಇದೆ ಈ ಒಂದು ವಾಚಲ್ಲಿ. ಪ್ಲೇಸ್ಟೋರ್ ಇದೆ, ಮ್ಯಾಪ್ಸ್ ಇದರಲ್ಲೇ ವರ್ಕ್ ಆಗುತ್ತೆ, ಯೂಟ್ಯೂಬ್ ಕೂಡ ಬರುತ್ತೆ ಇದರಲ್ಲಿ ಆ್ಯಕ್ಚುಲಿ. ಸೊ ಈ ರೀತಿ ಅನೇಕ ಫೀಚರ್ಸ್ಗಳು, ಅನೇಕ ಅಪ್ಲಿಕೇಶನ್ಗಳು, 1000ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳು ಈ ಒಂದು ವಾಚಲ್ಲಿ ಸಪೋರ್ಟ್ ಮಾಡುತ್ತೆ. ಕಾಲ್ನು ಇದರಲ್ಲೇ ಮಾಡ್ಬೋದು. ನಾವು ಇಲ್ಲೇ ಡಯಲ್ ಮಾಡಿಕೊಂಡು ಇಲ್ಲೇ ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತೆ, ಆ ಕಾಂಟ್ಯಾಕ್ಟ್ ಡೈರೆಕ್ಟಾಗಿ ಕಾಲ್ ಕೂಡ ಮಾಡ್ಬೋದು, ಮೆಸೇಜ್ ಇಲ್ಲೇ ಮಾಡ್ಬೋದು. ವಾಟ್ಸಪ್ ಮೆಸೇಜ್ ಏನಾದರೂ ಬಂತು ಅಂತಂದರೆ ಈ ಒಂದು ವಾಚಲ್ಲಿ ರಿಪ್ಲೈ ಕೂಡ ಮಾಡ್ಬೋದು. ಪ್ರತಿಯೊಂದನ್ನು ಕೂಡ ಈ ಒಂದು ವಾಚಲ್ಲೇ ಮಾಡ್ಬೋದು ಆಯಿತಾ. ಸೊ ಅದರಿಂದ ಒಂದು ರೀತಿ ಇದು ಇನ್ನೊಂದು ಸಣ್ಣ ಸ್ಮಾರ್ಟ್ ಫೋನ್ ಇದ್ದಂಗೆ ನಮ್ಮ ಕೈಯಲ್ಲಿ. ಇನ್ನು ಈ ಒಂದು ವಾಚ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ವಾಚಲ್ಲಿ ಕ್ವಾಲ್ಕಾಮ್ ಎಂದು ಸ್ನ್ಯಾಪ್ಡ್ರ್ಯಾಗನ್ ವೇರ್ ಅಂದರೆ ವಾಚ್ಗೋಸ್ಕರ ಮಾಡಲಾಗಿರುವಂಥ ಪ್ರೋಸೆಸರು 4100 ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾಡಿರುವಂಥ ಪ್ರೋಸೆಸರ್ ಈ ಒಂದು ವಾಚಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಆಯಿತಾ. ಲಿಟ್ರಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಷ್ಟು ದಿನದಿಂದ, ಎಲ್ಲೂ ಕೂಡ ಲ್ಯಾಗ್ ಅಂತ ಅನ್ನಿಸ್ಲಿಲ್ಲ ನನಗೆ. ಲಿಟ್ರಲಿ ಎಷ್ಟು ಸ್ಮೂತಾಗಿ ಈ ಒಂದು ಸಾಫ್ಟ್ವೇರ್ WearOS ಕೆಲಸವನ್ನು ಮಾಡುತ್ತೆ ಅಂತ ಅಂದರೆ ಲಿಟ್ರಲಿ ಎಲ್ಲೂ ಲ್ಯಾಗಿ ಅನಿಸಲ್ಲ. ಒಂದು ರೀತಿ ತುಂಬ ಪವರ್ಫುಲ್ ಆಗಿರೋ ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡಬೇಕಾದ್ರೆ ಯಾವ ರೀತಿ ಫೀಲ್ ಕೊಡುತ್ತೋ ಆ ರೀತಿ ಫೀಲ್ ಕೊಡುತ್ತೆ. ಅಷ್ಟು ಸ್ಮೂತಾಗಿದೆ. ಇಷ್ಟು ಸ್ಮೂತಾಗಿ ಕೆಲಸ ಮಾಡುವಂಥ ವಾಚ್ ನಾನು ಇದಕ್ಕಿಂತ ಮುಂಚೆ ಯೂಸ್ ಮಾಡಿಲ್ಲ ಆಯಿತಾ. ಮತ್ತು ಈ ಒಂದು ವಾಚಲ್ಲಿ ನಿಮಗೆ 1GB ರ್ಯಾಮ್ ಮತ್ತು 8GB ಇಂಟರ್ನಲ್ ಸ್ಟೋರೇಜ್ ಕೂಡ ಇರುವಂಥದ್ದು. ಹೌದು, ಸ್ಟೋರೇಜ್ ಅವಶ್ಯಕತೆ ಇರುತ್ತೆ, ರ್ಯಾಮ್ನ ಅವಶ್ಯಕತೆ ಕೂಡ ಇರುತ್ತೆ. ಏನಕ್ಕೆ ಅಂತಂದ್ರೆ ಆಗಿಲ್ಲದಂಗೆ ಒಂದು ಸ್ಮಾರ್ಟ್ ಫೋನ್ ನಮ್ಮ ಕೈಲಿದ್ದಂಗೆ. ಮತ್ತು ಅಪ್ಲಿಕೇಶನ್ಗಳನ್ನ ನಾವು ಡೌನ್ಲೋಡ್ ಮಾಡ್ಕೊಬೋದು ಈ ಒಂದು ವಾಚ್ನಲ್ಲೇ. ಒಂದೇನಪ್ಪ ಅಂತ ಅದಕ್ಕೆ ನಾವು ಸಿಮ್ ಹಾಕೋದಕ್ಕಾಗಲ್ಲ, ಫೋನಿಗೆ ಕನೆಕ್ಟ್ ಆಗಬೇಕಾಗಿರುತ್ತೆ, ಫೋನಲ್ಲಿ ಇಂಟರ್ನೆಟ್ ಇರಬೇಕಾಗುತ್ತೆ, ಬ್ಲೂಟೂತ್ ಮುಖಾಂತರ ಇಂಟರ್ನೆಟನ್ನು ಈ ಒಂದು ವಾಚ್ ತೊಗೊಳುತ್ತೆ ಆಯಿತಾ. ಸೊ ಅದೊಂದೇ ಡಿಫ್ರೆನ್ಸು, ಒಂದು ರೀತಿ ಇನ್ನೊಂದು ಸ್ಮಾರ್ಟ್ ಫೋನ್ ಇದ್ದಂಗೆ. ಈ ಒಂದು ವಾಚಲ್ಲಿ GPS ಕೂಡ ಇದೆ. ಸೊ ಮ್ಯಾಪ್ ಇರೋದ್ರಿಂದ ನಿಮಗೆ ಫೋನ್ ಅವಶ್ಯಕತೆಯೇ ಇಲ್ಲ. ಆರಾಮಾಗಿ ನೀವು ಈ ಒಂದು ವಾಚ್ನಲ್ಲೇ ನ್ಯಾವಿಗೇಷನ್ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದೀರ ಅಂದರೆ ಪ್ರತಿ ಸಲ ನ್ಯಾವಿಗೇಷನ್ ಓಪನ್ ಮಾಡೋದಕ್ಕೆ ಫೋನ್ ತೆಗೆ ಅವಶ್ಯಕತೆ ಇಲ್ಲ. ವಾಚಲ್ಲೇ ನ್ಯಾವಿಗೇಷನ್ ಆನ್ ಮಾಡಿಕೊಂಡು ಆರಾಮಾಗಿ ನಾವು ಬೈಕಲ್ಲಿ ಯಾವ ಲೊಕೇಶನ್ ಹೋಗಬೇಕು
ಅಲ್ಲಿ ಹೋಗ್ಬೋದು. ಸೊ ಮತ್ತು ಗೂಗಲ್ ಅಸಿಸ್ಟೆಂಟ್ ಕೂಡ ಇರುವಂಥದ್ದು ಆಯಿತಾ. ನೀವೇನಾದ್ರು ಕ್ವಶನ್ ಕೇಳಿದ್ರೆ ಇದರಲ್ಲಿ ಉತ್ತರವನ್ನು ಕೊಡುತ್ತದೇನೆ. ಸೊ ಸೂಪರ್ ಅಂತೀನಿ. ಓಕೆ ಗೂಗಲ್ ಅಂತ ಅಂದರೆ ಸಾಕು, ಆಟೋಮೆಟಿಕ್ಕಾಗಿ ಅದೇ ರೆಕಗ್ನೈಸ್ ಮಾಡೋ ಒಂದು ಫೀಚರ್ ಕೂಡ ಇದೆ ಆಯಿತಾ. ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಈ ಒಂದು ಫಿಟ್ನೆಸ್ ಬ್ಯಾಂಡು, ಫಿಟ್ನೆಸ್ ವಾಚ್ ಇರೋ ರೀತಿ, ಹಾರ್ಟ್ ರೇಟ್ ಮಾನಿಟರು ಮತ್ತು ಬ್ಲಡ್ ಆಕ್ಸಿಮೀಟ್ರು ಇದೆಲ್ಲ ಇದೆ. ಅದು ನೀಡುವಂಥ ಒಂದು ರೀಡಿಂಗ್ ನನಗೆ ಅನ್ನಿಸ್ದಂಗೆ ತುಂಬ ಆ್ಯಕ್ಯುರೇಟ್ ಆಗಿದೆ ಮತ್ತು ಸ್ಟೆಪ್ ಕೌಂಟ್ ಕೂಡ ಅಷ್ಟೇ ಆಯಿತಾ, ತುಂಬ ಆ್ಯಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು. ಇದು ಬಿಟ್ಟರೆ ಅನೇಕ ಎಕ್ಸಸೈಸ್ಗಳು ಕೂಡ ಇರುವಂಥದ್ದು, ವಾಕಿಂಗು, ರನ್ನಿಂಗು, ಸ್ಪೋರ್ಟ್ಸ್ ಮೋಡ್ಗಳು ಬೇಜಾನಿದೆ. ಅದಕ್ಕೆ ಒಂದು ಸಪ್ರೇಟ್ ಬಟನ್ ಕೊಟ್ಟಿದ್ದಾರೆ, ಅಸೈನ್ ಮಾಡ್ಕೊಬೋದು ನೀವು ಅದನ್ನು. ಕೆಳಗಡೆ ಬಟನ್ ನಮ್ಕಿದ್ರೆ ಈ ಒಂದು ವರ್ಕೌಟ್ ಮೋಡ್ಗಳು ಓಪನ್ ಆಗುತ್ತೆ ಆಯಿತಾ. ಮತ್ತು ಮೇಲ್ಗಡೆ ಬಟನ್ ನಮ್ಕಿದ್ರೆ ಮೆನ್ಯೂ ಓಪನ್ ಆಗುತ್ತೆ. ಮೆನ್ಯೂ ಅಂತಂದರೆ ಯಾವೆಲ್ಲ ಅಪ್ಲಿಕೇಶನ್ಗಳಿದೆ ಅದನ್ನು ತೋರಿಸುತ್ತೆ. ಸೊ ಇಲ್ಲಿ ಕಾಲು, ಕಾಂಟ್ಯಾಕ್ಟು ಮತ್ತು ಸ್ಲೀಪ್ ಮಾನಿಟ್ರಿಂಗು, ಮ್ಯಾಪ್ಸು, ಪ್ಲೇ ಸ್ಟೋರು, ಸೆಟ್ಟಿಂಗು, ಟೈಮರು ಮತ್ತು ಕ್ಯಾಲ್ಕುಲೇಟರ್ ಕೂಡ ಇರುವಂಥದ್ದು. ಸೊ ಕೈಯೆಲ್ಲ ಕ್ಯಾಲ್ಕುಲೇಟರ್ ಅಂದರೆ ಬೇಸಿಕ್ ಕ್ಯಾಲ್ಕುಲೇಟರ್, ಹೆವಿ ನೀವು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅನ್ನೋದಕ್ಕಾಗಲ್ಲ, ಒಂದು ಬೇಸಿಕ್ ಕ್ಯಾಲ್ಕುಲೇಟರ್ ಕೂಡ ಇರುವಂಥದ್ದು ಆಯಿತಾ. ಮತ್ತು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಬೇಜಾನಿದೆ. ಸೊ ನೀವು ಯಾವುದನ್ನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಆಯಿತಾ. ಇದನ್ನು ಈ ಒಂದು ವಾಚ್ ಇರುವಂಥ ಫೀಚರ್ನ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ. ನನಗಂತೂ ಹೆವಿ ಇಂಪ್ರೆಸ್ ಮಾಡೋದು ಫುಲ್ಲಿ ಸ್ಮಾರ್ಟ್ ವಾಚ್ಗಳು, ಫುಲ್ಲಿ ಸ್ಮಾರ್ಟ್ ವಾಚ್. ಒಂದು ರೀತಿ ಸ್ಮಾರ್ಟ್ ಫೋನ್ ಎಷ್ಟಂತ ಹೇಳಿದೆ, 3-4ನೇ ಸಲ ಹೇಳ್ತಾ ಇದ್ದೀನಿ, ಒಂದು ರೀತಿ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದ್ದಂಗೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ತುಂಬ ಲೈಟ್ ವೇಟ್ ಇದೆ. 19,000, ಹೌದು ಕೆಲವು ಜನಕ್ಕೆ 19,000 ಬೆಲೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದೇನೋ. ಬಟ್ ಈ ಒಂದು ವಾಚಲ್ಲಿ ಇರುವಂಥ ಫೀಚರ್ಸನ್ನು ಮತ್ತು ಈ ಒಂದು WearOS ನೋಡಿದ್ರೆ ಬೇರೆ ಒಂದು ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಬೆಲೆ ಓಕೆ ಅನ್ನಿಸ್ತು ನನಗೆ. ಓಕೆ ಅನ್ನಿಸ್ತು, ಚೆನ್ನಾಗಿದೆ. ನೀವು ಕಾಲ್ ಬಂತು ಅಂದರೆ ಇಲ್ಲೇ ರಿಸೀವ್ ಮಾಡ್ಬೋದು, ಇಲ್ಲೇ ಮೆಸೇಜ್ ಮಾಡ್ಬೋದು, ಇಲ್ಲೇ ರಿಪ್ಲೈ ಮಾಡ್ಬೋದು. ಸೊ ಸೂಪರ್ ಅಂತೀನಿ. ಸೊ ಇದಿಷ್ಟು ಈ ಒಂದು ವಾಚ್ನ ಬಗ್ಗೆ ನನ್ನ ಫಸ್ಟ್ ಇಂಪ್ರೆಷನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ. ನಂಗೆ ಗೊತ್ತು ನೀವು ತುಂಬ ಜನ 20,000 ಗುರು, ಆಲ್ಮೋಸ್ಟು 19-20,000 ಅಂತಂದರೆ ಒಂದು ಒಳ್ಳೆ ಫೋನೇ ಬರುತ್ತಲ್ಲ ಅಂತ ಅಂತಿರ್ತೀರ. ಹೌದು, ನಮ್ಮಲ್ಲಿ ತುಂಬ ಜನಕ್ಕೆ ಇದನ್ನು ಪರ್ಚೇಸ್ ಮಾಡೋದಕ್ಕಾಗಲ್ಲ. ಬಟ್ ಸ್ಟಿಲ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡ್ರೆ ಕಳ್ಕೊಳ್ಳೋದೇನಿದೆ. ಸೊ ತಿಳ್ಕೊಂಡಿರ ಅಂತ ಅನ್ಕೋತೀನಿ. ಸಿಗೋಣ ಮತ್ತೆ.